ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸೆಕೆಂಡ್ ಡೇ, ಎರಡನೇ ದಿನದ್ದು ನಾವು ಸ್ಕಿನ್ ಯಾವ ಥರ ಮಸಾಜ್ ಮಾಡೋದೇನು ಅಂತ ನೋಡೋಣ. ಇವತ್ತು ನಾನೇನು ತೊಗೊಂಡಿದ್ದೀನಿ ಅಂದರೆ ವಿಟಮಿನ್ ಇ ಆಯಿಲ್ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಕಡೆ ಹಚ್ಕೊಳ್ಳೋಣ. ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಹಚ್ಕೊಳ್ಳೋಣ ಎಣ್ಣೆ. ಸ್ವಲ್ಪ ಒಂಚೂರು ವೆಟ್ಟಿದ್ರೂ ಪರವಾಗಿಲ್ಲ. ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಎಣ್ಣೆ, ಸ್ವಲ್ಪ ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ತಗೊಳ್ಳಿ ಎಣ್ಣೆ. ಓಕೆ, ಸ್ಟಾರ್ಟ್ ಮಾಡೋಣ ಮಸಾಜು ಯಾವ ಥರ ಅಂತ. ತುಂಬ ಲಾಂಗಾಗಿ ಹೇಳ್ಕೊಡ್ಬೇಕು ಅಂತ ಆಸೆ ಇದೆ, ಆದರೆ ಏನು ಮಾಡೋದು, ವೀಡಿಯೋನಲ್ಲಿ ತುಂಬ ಲಾಂಗ್ ಆದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಗೊತ್ತಾ, ಅಯ್ಯೋ ಇವ್ರದ್ದೊಂದು ವೀಡಿಯೋ ತುಂಬ 20 ನಿಮಿಷ 25 ನಿಮಿಷ ಇವ್ರ ವೀಡಿಯೋನೇ ಇದ್ದರೆ ಯಾವಾಗ ಮುಗಿಯೋದು ಅಂತ ಪೇಷನ್ಸ್ ಇರೋಲ್ಲ ಕೆಲವರಿಗೆ. ಅದಕ್ಕೆ ನಾನು ಸ್ವಲ್ಪ ಬೇಗ ತೋರಿಸೋದು ನಾನು ಫ್ರೆಂಡ್ಸ್, ಆಯಿತಾ? ನೋಡಿ, ನೆಕ್ಕಿಗೆ ನೆನ್ನೆ ಥರನೇ ಹೀಗೆ ಮಾಡ್ತಾಯಿದ್ದೀನಿ. ಈ ಥೈರಾಯ್ಡ್ ಇರುತ್ತಲ್ಲ, ಸ್ಟಾರ್ಟಿಂಗಲ್ಲಿ ಇದೆ ಥೈರಾಯ್ಡು, ಮೇಂಟೈನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರಲ್ಲ ಡಾಕ್ಟ್ರು, ಅಂಥವ್ರಿಗೆ ಈ ಮಸಾಜ್ ಎಲ್ಲ ತುಂಬ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ತಾಯಿದ್ರೆ ಥೈರಾಯ್ಡ್ ನೆಕ್ಸ್ಟು ಒಂದು ತಿಂಗಳೆಲ್ಲ ನೀವು ಮಸಾಜ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿದ್ರೆ TSH ಎಲ್ಲ ತುಂಬ ಕಡಿಮೆ ಕಾಣಿಸುತ್ತೆ. 2 ಅಷ್ಟರೊಳಗೆ ಇರುತ್ತೆ ನಿಮಗೆ. ನಮ್ಮ ಇಂಡಿಯನಲ್ಲಿ 7ವರೆಗೂ ಟ್ಯಾಬ್ಲೆಟ್ಸ್ ಏನು ಬೇಡ ಅಂತ ಹೇಳ್ತಾರೆ. ಇಲ್ಲೆಲ್ಲ 3 ಚಿಲ್ಲರೆ ಇದ್ದರೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರಂತೆ. ನೋಡಿ ಈ ಥರ. ಮತ್ತು ಇವತ್ತು ನಾವು ಮಸಾಜ್ ಮಾಡೋದು ಬರೀ ಈ ಥರ ನೋಡಿ, ಫಿಂಗರ್ಸ್ ಈ ಥರ ಮಡ್ಚ್ಕೊಂಬಿಡಿ. ಮಡ್ಚ್ಕೊಂಡು ನೋಡಿ ಇಲ್ಲಿಗೆ 1 2 3 4 5 6 7 8 9 10 ನಿಲ್ಲಿಸ್ಕೊಳ್ಳಿ. ಓಕೆ, ಮತ್ತು ನೋಡಿ ಇಲ್ಲಿಂದ 1 2 3 4 5. ನಾನು 5 ಕೌಂಟ್ಸ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಟೈಮ್ ಆಗೋಗ್ಬಿಡುತ್ತೆ, ತುಂಬ ಲಾಂಗ್ ಆಗೋಗ್ಬಿಡುತ್ತೆ ವೀಡಿಯೋ. ಆಮೇಲೆ ನಿಮಗೂ ನೋಡೋದಕ್ಕೆ ಬೇಜಾರಾಗ್ಬಿಡುತ್ತೆ, ಅದಕ್ಕೆ. ಓಕೆ, ನೋಡಿ ಇಲ್ಲಿ ಇದೆ 2 3 4 5. ಮತ್ತು ಇದೆಯಲ್ಲ ನಾನು ಹೇಳಿದ್ನಲ್ಲ ಚಿಕ್ ಬೋನ್, ಈ ಚಿಕ್ ಬೋನ್ಗೆ ಬಂದು ನಾವು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಬೋನ್ಸೆ ನಾವು ನಗಿಬೇಕಾದ್ರೆ, ಹೀಗೆ ನೋಡಿ, ಹೀಗೆ ನಗಿಬೇಕಾದ್ರೆ ಇಲ್ಲಿ ಚೆನ್ನಾಗಿ ಇದು ಎತ್ತು ಕಾಣೋದೇ ಇದು ಚಿಕ್ ಬೋನ್ಸೆ. ಸೊ ಇದನ್ನು ಚೆನ್ನಾಗಿ ನಾವು ಮಸಾಜ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ. ಮತ್ತು ನೋಡಿ ಇಲ್ಲೊಂದು ಸ್ವಲ್ಪ ಈ ಬೋನ್ ಕೆಳಗೆ ಒಂದು ಸ್ವಲ್ಪ ಇದಾಗಿರುತ್ತಲ್ಲ, ಗುಳಿ ಥರ ಇರುತ್ತಲ್ಲ ನೋಡಿ, ಇಲ್ಲಿಗೆ ಒಂದು ಸ್ವಲ್ಪ ನಾವು ಹೀಗೆ ಟೆಂಪಲ್ ಹತ್ರ ತೊಗೊಂಬರ್ಬೇಕು. ನೋಡಿ ಹೀಗೆ, ನೋಡಿ ಹೀಗೆ ಟೆಂಪಲ್ ಹತ್ರ ತೊಗೊಂಬರ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ. ನೋಡಿ ಈ ಥರ ತೊಗೊಂಬರ್ಬೇಕು. ಕ್ರೋ ಲೈನ್ ಅಂತ ಹೇಳ್ತಾರೆ ಫ್ರೆಂಡ್ಸ್, ಕಾಗೆ ಲೈನು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೋಡಿ ಸ್ವಲ್ಪ ಸಣ್ಣದಾಗಿ ಸುಮ್ಮನೆ ಸ್ವಲ್ಪ 1 2 3 4 5 6 7 10 ಟೈಮ್ಸ್ ಮಾಡಿ ಫ್ರೆಂಡ್ಸ್. ಆ ಥರ ಸ್ವಲ್ಪ ಚೆನ್ನಾಗಿ ಆ ಥರ ಮಾಡಿ. ಆವಾಗ ನಮಗೆ ಈ ಲೈನಲ್ಲಿ ಇಲ್ಲಿರೋ ಲೈನ್ಸ್ ಎಲ್ಲ ನಮಗೆ ಕಡಿಮೆ ಆಗುತ್ತೆ, ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನೋಡಿ ಈ ಥರ ಐಬ್ರೋಸ್ ಹಿಂಗೆ ಮೇಲಕ್ಕೆ ಇಟ್ಕೊಂಡು ಸ್ವಲ್ಪ ಹೀಗೆ ಪ್ರೆಷರ್ ಕೊಡಿ. ನೋಡಿ ಇಲ್ಲಿ ಪ್ರೆಷರ್ ಕೊಡಿ, ಹಿಂಗೆ ಪ್ರೆಷರ್ ಕೊಡಿ, ಹಿಂಗೆ ಎತ್ತಿ ಹೀಗೆ ಪ್ರೆಷರ್ ಕೊಡಿ. ಈ 2 ಬೆರಳಿಂದನೂ ನೋಡಿ ಹೀಗೆ ಇಟ್ಕೊಳ್ಳಿ. ಹೀಗೆ ಒಂದು 10 ಕೌಂಟ್ಸ್ 20 ಕೌಂಟ್ಸ್ ಇಟ್ಕೊಳ್ಳಿ. ಹೀಗೆ ನೋಡಿ ಐಬ್ರೋ ಒಳ್ಳೆ ಶೇಪ್ ಕಾಣಿಸುತ್ತೆ. ಹೀಗೆ ಇಟ್ಕೊಳ್ಳಿ ಕಣ್ಣಿಗೆ. ಮತ್ತು
ನಾವು ಹೀಗೆ ಬಂದು ನೋಡಿ, ಹೊರಗಡೆಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಬಂದು ಇಲ್ಲಿಂದ ನೋಡಿ ಹೀಗೆ ಬನ್ನಿ 2 ಕೈಯಿಂದನೂ. ಓಕೆ, ನೋಡಿ ಹೀಗೆ 1 2 ನೋಡಿ 3. ಈ ಬೋನ್ ಇದೆಯಲ್ಲ, ಈ ಬೋನ್ಗೂ ಮಸಾಜು. ಓಕೆ, ನೋಡಿ ಇಲ್ಲಿ 1 ನೋಡಿ, ಇಲ್ಲಿಂದ ಈಗ ಹೋಗಿ ಹೀಗೆ ನೋಡಿ. ಇನ್ನೊಂದು ಸತಿ ತೋರಿಸ್ತೀನಿ. ಹೀಗೆ ಮಾಡಿ ನೋಡಿ ಇಲ್ಲಿಗೆ ಹೀಗೆ. ಮತ್ತು ಕಾಲರ್ ಬೋನ್ IT ಮಕ್ಕಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಗೊತ್ತಾ. ಸಂಜೆ ಎಲ್ಲ ಪಾಪ ಕೆಲಸ ಎಲ್ಲ ಮುಗಿಸಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಇಟ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತಾರೆ. ಸ್ವಲ್ಪ ಊಟ ಎಲ್ಲ ಆಗಿ ರೆಸ್ಟ್ ಎಲ್ಲ ಮಾಡೋವಾಗ ಸ್ವಲ್ಪ ಹೊತ್ತು ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು 2 3 4 5 ನೋಡಿ. ಇವತ್ತೆಲ್ಲ ಇದರಲ್ಲೇ ಹೀಗೆ ಮಸಾಜ್ ಮಾಡಬೇಕು ನೋಡಿ. ಹೀಗೆ ಕೊಡಿ, ಫುಲ್ ಹೀಗೆ ಮಾಡಿ ನೋಡಿ. ಹೀಗೆ ಕೊಡಿ. ಹೀಗೆ ಕೊಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೋಡಿ. ಹೀಗೆ ಮಾಡಿ ಬಲೂನ್ ಥರ ಕೆನ್ನೆ ಇದು ಮಾಡಿಕೊಂಡು ಸ್ವಲ್ಪ ಒಂದು 10 ಕೌಂಟ್ಸ್ ಮಾಡಿ. ಹೀಗೆ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ನಾನು ಫೇಸ್ ಯೋಗದೊಂದು ವಿಡಿಯೋ ತೋರಿಸಿದ್ದೆ ನೋಡಿ. ಇಲ್ಲಾಂದರೆ ಇನ್ನೊಂದು ಸತಿ ಮಾಡೋಣ ನೋಡಿ. ಮೂಗು ಹತ್ರ ನೋಡಿ ಹೀಗೆ ಈಗ ಇದು 2 ಇದೆಯಲ್ಲ ಫಿಂಗರು ನೋಡಿ. ಈ ಫಿಂಗರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದರೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಮತ್ತೆ ನಿಮಗೆ ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ಮಸಾಜಿಂದ ಪಿಗ್ಮೆಂಟೇಷನ್ ಇದ್ದರೆ ತುಂಬ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಏನಕ್ಕೆ ಅಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಬರುತ್ತೆ, ಥೈರಾಯ್ಡಿಂದನೂ ಬರುತ್ತೆ ಫ್ರೆಂಡ್ಸ್. ಮತ್ತು ನಾವು ಊಟ ಮಾಡೋದು ವ್ಯತ್ಯಾಸ ಆದ್ರೂ ಬರುತ್ತೆ, ಬಾಡಿಯಲ್ಲಿ ಏನೇ ಏರುಪೇರು ಆದ್ರೂ ಬರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ನೀರು ಕುಡಿಬೇಕು ಫ್ರೆಂಡ್ಸ್. ನೀವು ಕುದಿಸಿದ ನೀರಿಗೆ ಪುದೀನ ಹಾಕ್ಕೊಂಡು ಕುಡೀರಿ. ಒಂದು ದಿವಸ ಈ ತ್ರಿಫಲ ಚೂರ್ಣ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಆಯ್ತಲ್ಲ. ಇವಾಗ ನೆಕ್ಕಿಗೆ ಏನು ಮಾಡೋಣ, ಹಣೆಗೆ ಏನು ಮಾಡೋಣ ಗೊತ್ತಾ, ಇದೇ ಥರ ತಗೊಳ್ಳಿ ನೋಡಿ. ಇದೇ ಥರ ತಗೊಂಡು ನೋಡಿ ಹೀಗೆ ಮಸಾಜ್ 1 2 3 4 5 6 ನೋಡಿ. ಇಲ್ಲಿ ಲೈನ್ಸ್ ಬಂದಿರುತ್ತೆ. ನಾವು ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆ, ಒಂಥರ ಟೆನ್ಷನ್ ಮಾಡಿಕೊಂಡ್ರೆ ಎಲ್ಲ ಇಲ್ಲಿ ಲೈನ್ ಬರುತ್ತೆ ನೋಡಿದ್ದೀರಾ. 1 2 3 4 5 6 ಇವತ್ತು ಫುಲ್ಲು ಹೀಗೆ ಇಟ್ಕೊಂಡೆ ನಾವು ಇದರಲ್ಲೇ ಮಾಡಬೇಕು ಫ್ರೆಂಡ್ಸ್ ಮಸಾಜು. ಈ ಮಸಾಜ್ ಬಂದು ಏನಕ್ಕೆ ಅಂದರೆ ಪ್ರೆಷರ್ ಪಾಯಿಂಟ್ಸ್ ಕೊಡೋದಕ್ಕೆ, ಮತ್ತು ನಿಮಗೆ ಒಳ್ಳೆ ಇದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ಕಡಿಮೆ ಆಗುತ್ತೆ. ಮನೆ ನೋಡಿ ಹೀಗೆ ಐಬ್ರೋಸ್ಗೆ ಹೀಗೆ ಸ್ವಲ್ಪ ಚೆನ್ನಾಗಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನೋಡಿ. ಮತ್ತು ಈಗ ಇದಿದೆಯಲ್ಲ, ಈ ಪಾಮ್ ಇದೆಯಲ್ಲ, ಈ ಪಾಮಿಂದ ನೋಡಿ ಹೀಗೆ ಇಲ್ಲಿ ಮಧ್ಯ ಟೆಂಪಲ್ ಹತ್ರ ಚೆನ್ನಾಗಿ ಸ್ವಲ್ಪ ಒತ್ತಿಟ್ಕೊಂಡಿಗೆ ಪ್ರೆಷರ್ ಕೊಡಿ ನೋಡಿ. ಹೀಗೆ ಒತ್ತಿಟ್ಕೊಂಡು ಒಂದು 10 ಕೌಂಟ್ 1 2 3 4 5 6 7 8 9 10 ಕೌಂಟ್ಸ್ ಕೊಡಿ. ಓಕೆ ನೋಡಿ, ಇಲ್ಲಿ ಲೈನ್ಸ್ ಎಲ್ಲ ನಿಮಗೆ ಕಡಿಮೆ ಆಗುತ್ತೆ ಆಯಿತಾ. ಮತ್ತು ಈಗ ನಾವು ಇದು ಇಟ್ಕೊಂಡ್ವಲ್ಲ, ಈಗ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಈಗ ಮಸಾಜ್ ಮಾಡಿದ್ವಲ್ಲ ಹಣೆಗೆ, ಅದೇ ಥರವಾಗಿ ಇಲ್ಲಿ ಇಟ್ಕೊಂಡು ನೋಡಿ ಈ ಥರ 1 2 3 4 5 1 2 3 4 5 ಶೇಕ್ ಮಾಡಿಕೊಂಡು ಇದರಲ್ಲೇ ಮಸಾಜ್ ಕೊಡಿ. 1 2 3 4 5 ಆ ಥರ ಕೊಡಿ ಫ್ರೆಂಡ್ಸ್. ಮತ್ತು ನೋಡಿ ಚೆನ್ನಾಗಿಗೆ ಇದು ಮಾಡ್ಕೊಳ್ಳಿ. ಇನ್ನೊಂದು ಸತಿ ತೋರಿಸ್ತೀನಿ ಫಸ್ಟಿಂದ ಫ್ರೆಂಡ್ಸ್ ನೋಡಿ. ಈಗ
ನೋಡಿ ಫ್ರೆಂಡ್ಸ್, ಹೀಗೆ 10 ಕೌಂಟ್ಸ್ ಕೊಟ್ಕೊಳ್ಳಿ ನೀವು. ನೋಡಿ ಹೀಗೆ ಈ ಬೋನ್ ಇದೆಯಲ್ಲ, ಈ ಬೋನಿಂದ ಕೆಳಗಡೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬೆನಿಫಿಟ್ ಇದೆ ಫ್ರೆಂಡ್ಸ್. ಕಣ್ಣ ಹತ್ರ ಬಂದು ನೋಡಿ, ಹೀಗೆ ಮೇಲಿಂದ ನಾವು ಹೀಗೆ ಹೋಗಿ ತಿರ್ಗಾ ಹೀಗೆ ಬರಬೇಕು. ಹೀಗೆ ಮೇಲಿಂದ ಹೀಗೆ ಹೋಗಿ ಹೀಗೆ ಮಾಡಿ ತಿರ್ಗಾ ಕೆಳಗಡೆಗೆ ಬರಬೇಕು. ಹೀಗೆ ನೋಡಿ, ಹೀಗೆ ಹೋಗಿ ಹೀಗೆ ಬರಬೇಕು, ಹೀಗೆ ಹೋಗಿ ಹೀಗೆ ಬರಬೇಕು. ನೋಡಿ ಇಲ್ಲಿ ಈ ಕಡೆಯಿಂದ ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ. ನೋಡಿ ಈ ಕಡೆಯಿಂದ ಹೀಗೆ ಇಟ್ಕೊಳ್ಳಿ. ಇದನ್ನು ಹೀಗೆ ಇಟ್ಕೊಳ್ಳಿ. ಈಗ ನಾಳೆ ಇನ್ನೊಂದು ಮಸಾಜ್ ಥರ ನಾಳೆ ಇನ್ನೊಂದು ವಿಡಿಯೋ ನೋಡೋಣ. ಈಗ ಫೇಸ್ ಪ್ಯಾಕ್ ಯಾವ್ದು ಹಾಕೋದು ಅನ್ನೋದು ನೋಡೋಣ ಫ್ರೆಂಡ್ಸ್, ಬನ್ನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ರೋಸ್ ಪೆಟಲ್ಸ್ದು ಪೌಡರ್ ಸಿಗುತ್ತೆ ಫ್ರೆಂಡ್ಸ್, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಪೆಟಲ್ಸ್ದು ಇದು ಸಿಗುತ್ತೆ. ಇವತ್ತಿನ ಪ್ಯಾಕ್ ಬಂದು ಏನಕ್ಕೆ ಅಂತಂದರೆ, ನಮಗೆ ಸ್ಕಿನ್ನು ವೈಟ್ನಿಂಗು ಮತ್ತು ಟೈಟ್ನಿಂಗು, ಆ್ಯಂಟಿ ಏಜಿಂಗು ಪ್ರತಿಯೊಂದು ಈಗ ಮಾಡ್ತಾಯಿರೋದೆಲ್ಲ ಅದೇ ಫ್ರೆಂಡ್ಸ್. ಹಸಿ ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಸಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು, ಕೊಲಾಜನ್ ಇರೋದ್ರಿಂದ ಹಾಲು ತುಂಬಾ ಯೂಸ್ ಆಗುತ್ತೆ ನಮಗೆ ಸ್ಕಿನ್ ಬ್ರೈಟ್ನಿಂಗ್ಗೆ ಮತ್ತು ಸ್ಕಿನ್ ಟೈಟ್ನಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ತುಂಬ ಡ್ರೈ ಇರೋರಾದರೆ ಒಂಚೂರು ಹನಿ ಹಾಕ್ಕೊಳ್ಳಿ ಅದರ ಜೊತೆ, ಇಲ್ಲಾಂದರೆ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಕೊಳ್ಳಿ. ಎಲ್ಲ ಸ್ಕಿನ್ ನಾರ್ಮಲ್ ಆಗೇ ಇದೆ ಅಂದರೆ ಫಸ್ಟು ನಮ್ಮ ಸ್ಕಿನ್ ಅನಲೈಸ್ ಮಾಡ್ಕೊಳ್ಬೇಕು, ನಾವು ಯಾವ ಥರ ಇದೆ ನಮ್ಮ ಸ್ಕಿನ್ನು ಅನ್ನೋದು. ಅದ್ರ ಮೇಲೆ ನಾವು ಪ್ಯಾಕ್ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಕ್ರೀಮಿ ಬೇಸ್ ಆಗಿದೆ. ನೋಡಿ ಈ ಥರ. ಇವಾಗ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಪ್ಯಾಕ್ ಆದಮೇಲೆ ಫುಲ್ಲು ಈ ಥರ ಹಚ್ಕೊಂಬಿಡಿ. ಈ ಥರ ಹಚ್ಕೊಂಬಿಟ್ಟು ನೋಡೋಣ, ನಾವು 7 ಡೇಸ್ ಚಾಲೆಂಜ್ ಮುಗಿಯೋ ಅಷ್ಟೊತ್ತಿಗೆ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡೋಣ. ಆದರೆ ಫ್ರೆಂಡ್ಸ್, ಎಲ್ಲ ದಿನಾಗಲೂ ಮಸಾಜ್ ಮಾಡೋಕ್ಕೆ ಮಾತ್ರ ಮರಿಬೇಡಿ, ರೆಗ್ಯುಲರಾಗಿ ಮಾಡಿ. ಆವಾಗಲೇ ನಾನು ತೋರಿಸೋದಕ್ಕೂ ಒಂದು ಸ್ವಲ್ಪ ನನಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ನಿಮಗೆಲ್ಲ ಒಳ್ಳೆಯದಾಗ್ತಾಯಿದೆ ಅಂದರೆ. ನೋಡಿ ಈ ಥರ ಆಗಿರುತ್ತಲ್ವ ಫುಲ್ಲು. ನೋಡಿ ಈ ಥರ ಆಗಿರುತ್ತೆ. ನೋಡಿ ಫುಲ್ಲು ಈ ಥರ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು 10 to 15 ಮಿನಿಟ್ಸ್ ಬಿಟ್ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಚೆನ್ನಾಗಿ ಒಣಗಿದೆ ಅಲ್ವಾ. ಈಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಒರೆಸ್ಕೊಂಬಿಡೋಣ. ಬಿಡಬೇಡಿ. ಒಂದಿನ ಪುದೀನ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಕುದಿಸಿದ್ಮೇಲೆ, ಉಗುರು ಬೆಚ್ಚಗಾದ್ಮೇಲೆ ಪುದೀನ ಅದರಲ್ಲಿ ಹಾಕ್ಕೊಂಡು ನೀರು ಕುಡೀರಿ. ಮತ್ತು ಇನ್ನು 2ನೇ ದಿನ ತ್ರಿಫಲ ಚೂರ್ಣ ಹಾಕ್ಕೊಂಡು ನೀರು ಕುಡೀರಿ ಫ್ರೆಂಡ್ಸ್, ಬಿಸಿನೀರು. ಯಾಕೆಂದರೆ ನಮ್ಮ ಫೇಸ್ ಜೊತೆಗೆ ಹೊಟ್ಟೆನೂ ಕ್ಲೀನ್ ಆಗಬೇಕಲ್ವ, ಸೊ ಅದಕ್ಕೆ ಹೇಳ್ತಾಯಿದ್ದೀನಿ. ನೋಡಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಇದು ಫ್ರೆಂಡ್ಸ್ ನೋಡಿ, ಇನ್ನೂ ಒಂದು ಹೇಳೋಕ್ಕೆ ಮರ್ತದೆ. ನಾಳೆ ನೆಕ್ಸ್ಟ್ ಈಗ 3rd ಡೇದು ವೀಡಿಯೋ ಬಂದು ಈವ್ನಿಂಗ್ 5 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಆವಾಗ ನೋಡಿ ನೀವು, ಯಾಕೆಂದರೆ ಬೆಳಗ್ಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಅದರಿಂದನೇ ಸಂಜೆ 5 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ವೀಡಿಯೋ ಬರುತ್ತೆ. ಆವಾಗ ನೋಡಿ ಸಂಜೆ 5 ಗಂಟೆಯಿಂದ ಕಳಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ರೆಗ್ಯುಲರಾಗಿ ಮಾಡಿ, ಆವಾಗಲೇ ಬೆನಿಫಿಟ್ ಇರೋದು. ಒಂದಿನ ಮಾಡಿದ್ರೆ ಏನೂ ಬೆನಿಫಿಟ್ ಇಲ್ಲ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಆದರೂ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ. ಈ ಫೇಶಿಯಲ್ ಏನಕ್ಕೆ ಅಂತಂದರೆ, ನಾವು ಬರೀ ಇದರಲ್ಲಿ ಮಾಡಿದಲ್ವ, ಈ ಮೂಳೆನೂ ಆಗುತ್ತೆ, ಇದರಿಂದ ಇದು ಆಗುತ್ತೆ ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದು ಬಂದು ನಮಗೆ ಪಿಗ್ಮೆಂಟೇಷನ್ ಮಸಾಜ್ ನಾವು ಮಾಡಿರೋದು. ಫುಲ್ಲು ಟೈಟಾಗಿ ಇದು ಮಾಡಿದ್ವಲ್ಲ, ಅದು ಬಂದು ಪಿಗ್ಮೆಂಟೇಷನ್ಗಿರೋ ಮಸಾಜ್ ಮಾಡಿರೋದು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.